ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿಧಾನಸೌಧದಲ್ಲಿ ಇವತ್ತು ಫ್ರೀಡಂ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಾದ ಬಳಿಕ ಮೆಟ್ರೋ ಸ್ಟೇಷನ್ ಫುಲ್ ರಶ್ ಆಗಿದೆ. ಫ್ರೀಡಂ ಹಬ್ಬಕ್ಕೆ ಬಂದಂತಹ ಜನರು ವಾಪಸ್ಸು ಹೋಗುವ ಸಂದರ್ಭದಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣ ಫುಲ್ ರಶ್ ಆಗಿದೆ. ಮೆಟ್ರೋ ನಿಲ್ದಾಣದ ಬಳಿ ಭಾರೀ ಜನಸಾಗರ ಕಂಡು ಬಂದಿದೆ. ಟಿಕೆಟ್ ಸ್ಕ್ಯಾನ್ ಮಾಡೋದಕ್ಕೂ ಕೂಡ ಆಗದೆ ನಿಲ್ದಾಣದ ಒಳಗಡೆ ಪ್ರಯಾಣಿಕರು ಎಂಟ್ರಿ ಕೊಡ್ತಾ ಇದ್ದಾರೆ. ಸ್ಕ್ಯಾನರ್ ಬಳಿ ಜಂಪ್ ಮಾಡಿ ಪ್ರಯಾಣಿಕರು ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗ್ತಾ ಇದ್ದಾರೆ. ಪ್ರಯಾಣಿಕರ ಹುಚ್ಚಾಟಕ್ಕೆ ಮೆಟ್ರೋ ಸಿಬ್ಬಂದಿ ಫುಲ್ ಸುಸ್ತಾಗಿದ್ದಾರೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಂತಹ ಫ್ರೀಡಂ ಹಬ್ಬ, ಈ ಕಾರ್ಯಕ್ರಮ ನೋಡೋದಕ್ಕೆ ಸಾವಿರಾರು ಜನ ಇವತ್ತು ವಿಧಾನಸೌಧದ ಸಮೀಪ ಬಂದಿದ್ರು. ಫ್ರೀಡಂ ಹಬ್ಬ ಮುಗಿಸಿ ವಾಪಸ್ ಮನೆಗಳಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಮೆಟ್ರೋ ಸ್ಟೇಷನ್ಗಳ ಸಮೀಪ ಫುಲ್ ರಶ್, ಜನಸಾಗರ. ಒಳಗಡೆ ಕ್ಯೂವಲ್ಲಿ ಹೋಗಬೇಕಾಗಿರುವಂತಹ ಪ್ರಯಾಣಿಕರು ಆ ಸ್ಕ್ಯಾನ್ ಮಿಷಿನ್ ಬಳಿ ಜಂಪ್ ಮಾಡಿ ಹೋಗ್ತಾ ಇದ್ದಾರೆ. ಮೊದಲೇ ಟೈಮ್ ಆಗಿದೆ, ತುಂಬ ಜನ ಇದ್ದಾರೆ ಮೆಟ್ರೋ ಸ್ಟೇಷನಲ್ಲಿ. ಸರತಿ ಸಾಲಲ್ಲಿ ನಿಂತು ಮೆಟ್ರೋ ಸ್ಟೇಷನ್ ಒಳಗಡೆ ಹೋದರೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಪ್ರಯಾಣಿಕರು ಆ ಸ್ಕ್ಯಾನ್ ಮಾಡುವಂತಹ ಜಾಗದ ಬಳಿ ಜಂಪ್ ಮಾಡಿ ಒಳಗಡೆ ಹೋಗ್ತಾ ಇದ್ದಾರೆ. ಇನ್ನು ಪ್ರಯಾಣಿಕರನ್ನು ನಿಯಂತ್ರಣ ಮಾಡೋದಕ್ಕೆ ಮೆಟ್ರೋ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ. MG ರೋಡ್ ಮೆಟ್ರೋ ಸ್ಟೇಷನ್ನ ಸಮೀಪ ಕಂಡು ಬಂದಂತಹ ದೃಶ್ಯ ಇದು. ಇವತ್ತು ರಾತ್ರಿ 9:30 ವಿಧಾನಸೌಧದ ಮೆಟ್ರೋ ಸ್ಟೇಷನ್, ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಮೆಟ್ರೋ ಸ್ಟೇಷನ್ ಬಂದ್ ಮಾಡಿದರು. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಕ್ಲೋಸ್ ಮಾಡಿದರು. ಯಾಕಂದರೆ ಮೆಟ್ರೋ ಓಪನ್ ಆಗಿದ್ದರೆ ಜನಸಂದಣಿ ಜಾಸ್ತಿ ಆಗುತ್ತೆ, ಜನದಟ್ಟಣೆ ಆಗುತ್ತೆ, ಅನಾಹುತ ಸಂಭವಿಸ್ಬೋದು ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ಇವತ್ತು 3 ಮೆಟ್ರೋ ಸ್ಟೇಷನ್ಗಳನ್ನು ಬೆಳಗ್ಗೆಯಿಂದ ಬಂದ್ ಮಾಡಿದರು. ಫ್ರೀಡಂ ಹಬ್ಬ ಇದ್ದಿದ್ದರಿಂದ ರಾತ್ರಿ 10 ಗಂಟೆಯ ಬಳಿಕ ಈಗ ಮೆಟ್ರೋ ಸ್ಟೇಷನ್ ಓಪನ್ ಮಾಡಿದ್ದಾರೆ. ಹಾಗಾಗಿ ಜನ ಮೆಟ್ರೋ ಸ್ಟೇಷನ್ ಒಳಗಡೆ ನುಗ್ಗಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.